ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಪ್ರತಿ ವಾರದ ಹಾಗೆ ಈ ವಾರನೂ ಒಂದು ಹೊಸ ಕಥೆಯೊಂದಿಗೆ ನಾವು ನಿಮ್ಮ ಜೊತೆಗೆ ಬಂದಿದ್ದೀವಿ. ಈ ವಾರದ ಕತೆ ಹೆಸರು ಸ್ಪಾಟ್ಸ್ ದೂರವಾದಾಗ. ಈ ವಾರದಲ್ಲಿ ತಾರಿಕ್ ಅನ್ನೋ ಒಬ್ಬ ಹುಡುಗನ ಬಗ್ಗೆ ನಾವು ನಿಮಗೆ ಕತೆ ಹೇಳ್ತೀವಿ. ಕತೆ ಹೀಗಿದೆ. ತಾರಿಕ್ಕು 8 ವರ್ಷದ ಹುಡುಗ. ಅವನಿಗೆ ಮೀನುಗಳು, ಅಕ್ವೇರಿಯಮ್ಮು, ಸಮುದ್ರ ಪ್ರಾಣಿಗಳು ಅಂದರೆ ಪಂಚಪ್ರಾಣ. ಅವನಿಗೆ ಫೇವ್ರೆಟ್ ಜಾಗ ಅಂದರೆ ಅಕ್ವೇರಿಯಂಗೆ ಹೋಗೋದು. ಅವನು ಗಂಟೆ ಅಕ್ವೇರಿಯಂನಲ್ಲೇ ಕಳೀತಾ ಇದ್ದ. ಅಲ್ಲಿರೋ ಮೀನುಗಳನ್ನ ನೋಡೋದು, ಅವ್ರ ಬಣ್ಣಗಳ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ವೈಶಿಷ್ಟ್ಯಗಳ ಬಗ್ಗೆ ತಿಳ್ಕೊಳ್ಳೋದು, ಎಲ್ಲಿ ವಾಸ ಮಾಡತ್ವೆ, ಅವ್ರ ಗುಣಗಳೇನು, ಈ ಥರ ವಿಷಯನ ತಿಳ್ಕೊಳ್ಳೋದು ಅವನಿಗೆ ತುಂಬ ಇಷ್ಟ. ಅವ್ರ ಮನೆ ಸಮುದ್ರ ತೀರದಲ್ಲಿ ಇದ್ದಿದ್ರಿಂದ ಅವಾಗ ಸಮುದ್ರ ಡಾಲ್ಫಿನ್ಸು ಜಿಗಿಯೋದನ್ನ ನೋಡಿ ತುಂಬ ಖುಷಿ ಪಡ್ತಾ ಇದ್ದ. ಜೊತೆಗೆ ಅವನಿಗೆ ಸಮುದ್ರ ಇತರೆ ಪ್ರಾಣಿಗಳು ಮಣ್ಣು ಮೇಲೆ ಬರೋದು, ಮಣ್ಣಿಂದ ಒಳಗೆ ಹೋಗೋದು ನೋಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು. ಅವನು ಹಲವಾರು TV ಶೋಸ್ ಕೂಡ ನೋಡ್ತಾ ಇದ್ದ. ಮೀನುಗಳ ಬಗ್ಗೆ, ಮೀನನ್ನ ತಿಳ್ಕೊಳ್ಳೋದಕ್ಕೆ ಸಮುದ್ರದೊಳಗೆ ಹೋಗ್ತಾರಲ್ಲ ಜನರು, ಆ TV ಶೋಸ್ನ ನೋಡೋದು ಅಂದರೆ ಅವನಿಗೆ ತುಂಬ ಇಷ್ಟ. ಜೊತೆಗೆ ಅವನ ಕನಸು ಏನಿತ್ತು ಗೊತ್ತಾ, ಅವನ ಆಸೆ ಅವನಿಗೂ ಒಂದು ಅಕ್ವೇರಿಯಂ ತಗೋಬೇಕು ಅನ್ನೋದು ಅವನಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆದರೆ ಮನೆಯಲ್ಲಿ ಸ್ವಲ್ಪ ಕಷ್ಟದ ಸಂದರ್ಭ ಇದ್ದಿದ್ದರಿಂದ, ಯಾಕಂದರೆ ಅವ್ರ ಅಪ್ಪ ಅಮ್ಮ ಮನೇನ ರಿಪೇರ್ ಮಾಡೋದಕ್ಕೆ ದುಡ್ಡು ಕೂಡಿಡ್ತಾ ಇದ್ರು. ಅದಕ್ಕೆ ಅಪ್ಪ ಅಮ್ಮಂಗೆ ತೊಂದರೆ ಕೊಡಬಾರ್ದು ಅಂತ ಅವನು ಸುಮ್ಮನೆ ಇದ್ದ. ಬಟ್ ಆದರೆ ಅವನಿಗೆ ಅವನದೇ ಸ್ವಂತ ಅಕ್ವೇರಿಯಮ್ಮು, ಮೀನುಗಳನ್ನ ಇಟ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಒಂದಿನ ಅವ್ರ ಅಂಕಲ್ಲು ಅಹಮದ್ದು ವಿದೇಶದಿಂದ ಬಂದರು. ಅವನಿಗೆ ಹಲವಾರು ಗಿಫ್ಟ್ಗಳನ್ನ ತಂದ್ಕೊಟ್ರು. ಅವರು ಅವನ ಜೊತೆಗೆ ತುಂಬ ಸಮಯ ಕಳೆದ್ರು. ಅವನ ಜೊತೆಗೆ ಸಮಯ ಕಳಿಸಿದಾಗ ಅವ್ರಿಗೆ ಎಷ್ಟು ಆಶ್ಚರ್ಯ ಆಯಿತು ಗೊತ್ತಾ. ಏನು ತಾರಿಕ್ಗೆ ಇಷ್ಟು ವಿಷಯ ಗೊತ್ತು, ಮೀನುಗಳ ಬಗ್ಗೆ, ಮೀನುಗಳು ಎಲ್ಲಿ ವಾಸ ಮಾಡತ್ವೆ, ಆ ಥರ ಎಷ್ಟು ತಿಳ್ಕೊಂಡಿದ್ಯಾ ಅಂತ ತುಂಬ ಖುಷಿಪಟ್ಟು ಅವರು ಊರಿಗೆ ಹೋಗೋಕ್ಕೆ ಒಂದಿನ ಮುಂಚೆ ಮನೆಗೆ ಒಂದು ದೊಡ್ಡ ಬ್ರೌನ್ ಡಬ್ಬ ಎತ್ಕೊಂಡ್ಬಂದರು. ಓ, ಏನಿದೆ ಇದರೊಳಗೆ, ಏನಿದು ಅಂತ ಕುತೂಹಲದಿಂದ ತಾರಿಕ್ ಕೇಳ್ದ. ಆಹಾ, ಸರ್ಪ್ರೈಸ್ ಇದೆ ನಿನಗೆ ಅಂತ ಅವ್ರ ಅಂಕಲ್ ಹೇಳಿದ್ರು. ಬಾ, ಇಬ್ರು ಸೇರಿ ಓಪನ್ ಮಾಡೋಣ, ನಿಂಗೆ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಸತ್ತೆ ಅಂತ ಹೇಳಿದ್ರು. ಅಂಕಲ್ ಅಹಮದ್ದು ಅವ್ರ ಡಬ್ಬ ತಂದಿದ್ರಲ್ಲ ಅದನ್ನ ಓಪನ್ ಮಾಡಿದ್ರು. ಮೆತ್ತಿಗೆ ತಾರಿಕು ಒಳಗಡೆ ಏನಿದೆ ಅಂತ ನೋಡಿ, ಓ ಸೂಪರ್ ಅನ್ಕೊಂಡು ತುಂಬಾ ಖುಷಿ ಪಟ್ಟ. ಏನಿತ್ತು ಗೊತ್ತಾ, ಒಂದು ಅಕ್ವೇರಿಯಂ ಅಂದ್ರೆ ಒಂದು ರೌಂಡ್ ಗ್ಲಾಸ್ ಬೌಲ್ ಇತ್ತು. ಅದರೊಳಗಡೆ 2 ಗೋಲ್ಡನ್ ಕಲರ್ ಮೀನುಗಳಿದ್ವು. ತಾರಿಕ್ಗೆ ಎಷ್ಟು ಖುಷಿ ಆಗೋಗಿತ್ತು ಅಂದರೆ ಖುಷಿಯಿಂದ ಕಣ್ಣಲ್ಲಿ ನೀರು ಕೂಡ ತುಂಬಿಕೊಂಡು ಹೋಗಿ ಅವ್ರ ಅಂಕಲ್ನ ತಬ್ಕೊಂಡ, ಧನ್ಯವಾದ ಕೂಡ ಹೇಳ್ದ. ತಾರಿಕ್ಕು ತಕ್ಷಣನೇ ಗೋಲ್ಡ್ ಫಿಶ್ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಬಿಟ್ಟ. ಯಾವ ಥರ ಊಟ ಮಾಡತ್ವೆ, ಯಾವ ಥರ ಮನೇನ ಇಟ್ಕೋಬೇಕು, ಅಂದರೆ ಅವ್ರ ಬೌಲನ್ನ ಹೇಗೆ ಗಾಳಿ ಕೊಡಬೇಕು, ಯಾವ ರೀತಿ ನೋಡ್ಕೋಬೇಕು ಅಂತ ಎಲ್ಲ ವಿಷಯನ ಓದಿ ತಿಳ್ಕೊಂಬಿಟ್ಟ. ನಂತರ ಅವ್ರ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಆ ಮೀನುಗಳಿಗೆ ಊಟ ಕೂಡ ತಂದ. ಊಟ ಹಾಕ್ದ. ಅವುಗಳು ಊಟ ಬಾಯಿ ತೆಗಿಯೋದು ಮುಚ್ಚೋದು ಹೇಗ್ ಮಾಡತ್ವೆ ಅದನ್ನ ನೋಡ್ಕೊಂಡು ತುಂಬಾ ಖುಷಿನೂ ಪಟ್ಟ. ಅದೇ ರೀತಿ ಮೀನ್ ಹೇಗ್ ತಿನ್ನತ್ವೆ ನೋಡು ಅಂತ ಅವ್ರ ಅಪ್ಪ ಅಮ್ಮಂಗ್ ತೋರಿಸಿ ಅವ್ರನ್ನ ನಗಿಸ್ದ. ಆಮೇಲೆ ಪ್ರತಿ ದಿನ ಅವ್ನ್ ಬೆಳಗ್ಗೆ ಖುಷಿಯಿಂದ ಎದ್ದೇಳ್ತಾ ಇದ್ದ. ಹೇಗಿದೆ ನನ್ ಮೀನ್ಗಳು ಅಂತ ನೋಡೋದಿಕ್ ಹೋಗಿ 2ಕ್ಕೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದ. ಜೊತೆಗೆ ಅವ್ನ್ ನಿಧಾನಕ್ಕೆ 2 ಮೀನ್ಗಳ ಬಗ್ಗೆ ವ್ಯತ್ಯಾಸನೂ ಮಾಡೋದು ಕಲ್ತ್ಕೊಂಡ್ಬಿಟ್ಟ. ಒಂದ್ ಮೀನು ಸ್ವಲ್ಪ ದೊಡ್ಡದಾಗಿ, ಇನ್ನೊಂದ್ ಮೀನು ಸ್ವಲ್ಪ ಚಿಕ್ಕದು, ಜೊತೆಗೆ ಅದಕ್ಕೆ ಬಾಲದಲ್ಲಿ ಮಚ್ಚೆಗಳಿದ್ವು. ಆ ಮೊಚ್ಚೆಗಳಿರೋ ಮೀನಿಗೆ ಸ್ಪಾಟ್ಸ್ ಅಂತ ಹೆಸರಿಟ್ಟ. ದಪ್ಪಗಿರೋ ಮೀನ್ಗೆ ಗೋಲ್ಡಿ ಅಂತ ಹೆಸರಿಟ್ಟ. ಪ್ರತಿದಿನ ಬೆಳಗ್ಗೆ ರಾತ್ರಿ ಅವನ್ ಮೀನ್ಗಳಿಗೆ ಊಟ ಹಾಕೋದು, ಅವ್ರ ಜೊತೆ ಸಮಯ ಕಳಿಯೋದು, ಅವ್ರು ಹೇಗೆ ಆಟ ಆಡತ್ವೆ ಅಂತ ನೋಡೋದೇ ಖುಷಿ. ನಿಧಾನಕ್ಕೆ ಅವನು ಆ ಮೀನ್ಗಳ ಬೌಲ್ ತಂದಿದ್ರಲ್ಲ ಅವ್ರ ಅಂಕಲ್ಲು, ಅದನ್ನ ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡ್ದ. ಬಣ್ಣ ಬಣ್ಣದ ಕಲ್ಲುಗಳು, ಬಣ್ಣ ಬಣ್ಣದ ಗಿಡಗಳನ್ನೆಲ್ಲ ತಂದು ಒಂದು ಗುಹೆ ತರ ಮಾಡ್ದ. ಸೊ ಈ 2 ಮೀನುಗಳಿಗೆ ಬಲು ಖುಷಿ. ಈ ಗುಹೆ ಒಳಗೆ ಹೋಗೋದು ಬರೋದು ಮಾಡೋದೇ ಅವಕ್ಕೆ ಖುಷಿ. ತಾರಿಕ್ಗೆ ಇದನ್ನ ನೋಡೋದೇ ಖುಷಿ. ಒಂದಿನ ತಾರಿಕು ಮೀನುಗಳಿಗೆ ಊಟ ಹಾಕ್ಬೇಕಾದ್ರೆ ಗಮನಿಸ್ದ, ಯಾಕೋ ಈ ಮೊಚ್ಚೆ ಇತ್ತಲ್ಲ ಸ್ಪಾಟ್ಸ್ ಮೀನು ಡಲ್ ಆಗಿದೆಯಲ್ಲ, ಯಾಕೆ ಊಟನೂ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ದ. ಮೇ ಬಿ ಇವತ್ತದಕ್ಕೆ ಸುಸ್ತಾಗಿರ್ಬೋದು ಅನ್ಕೊಂಡು ಸುಮ್ನಾದ. ಆದ್ರೂ ಅವನ್ಗೆ ತುಂಬಾ ಯೋಚನೆ ಇತ್ತು.
ಏನಾಯ್ತು, ಯಾವಾಗೂ ಎಷ್ಟು ಚೆನ್ನಾಗಿ ಓಡಾಡ್ತಾ ಇತ್ತಲ್ಲ ಸ್ಪಾಟ್ಸು, ಯಾಕೆ ಓಡಾಡ್ತಾ ಇಲ್ಲ ಅಂತ ಅವನಿಗೆ ಚಿಂತೆ ಶುರುವಾಯ್ತು. ಮಾರನೇ ದಿನ ತಾರಿಕ್ ಅಮ್ಮ ಪ್ರಾಣಿಗಳ ವೈದ್ಯರನ್ನ ಮನೆಗೆ ಕರೆದ್ರು. ಅವ್ರಿಗೆ ಪ್ರಾಣಿಗಳಿಗೆ ಬರೋವಂಥ ಕಾಯಿಲೆಗಳ ಬಗ್ಗೆ ತುಂಬಾ ವಿಚಾರಗಳು ಗೊತ್ತಿದ್ವು. ಡಾಕ್ಟ್ರು ಹೇಳಿದ್ರು ಸ್ಪಾಟ್ಸ್ಗೆ ತುಂಬಾ ಹುಷಾರಿಲ್ಲ ಅಂತ ಹೇಳಿ ಅದಕ್ಕೆ ಔಷಧಿ ಕೂಡ ಕೊಟ್ರು. ತಾರಿಕ್ಗೆ ತುಂಬಾ ಯೋಚನೆ ಆಯ್ತು. ಸರಿ ಹೋಗ್ತಾನೆ ತಾನೇ ಸ್ಪಾಟ್ಸು, ಏನೂ ಆಗಲ್ಲ ಅಲ್ವಾ ಅಂತ. ನನ್ಗೂ ಅದೇ ಇಷ್ಟ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಡಾಕ್ಟರ್ ಅಂಕಲ್ ಹೇಳಿದ್ರು. ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆಗಣ್ಣಲ್ಲೇ ಓಡ್ ತಾರೀಕು. ಏನಾಯ್ತು, ಹೇಗಿದೆ ಅಂತ ನೋಡಕ್ಕೆ. ಗೋಲ್ಡಿ ಓಡಾಡ್ತಾ ಇದ್ದಿದ್ ನೋಡಿ ಸ್ವಲ್ಪ ಸಮಾಧಾನ ಆಯ್ತು. ಬಟ್ ಹುಡುಕ್ದ, ನೋಡಿದ್ರೆ ಸ್ಪಾಟ್ಸ್ ಕಾಣಿಸ್ತಾನೆ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಸ್ಪಾಟ್ಸ್ ನೀರ್ ಮೇಲ್ಗಡೆ ತೇಲ್ತಾ ಇತ್ತು. ಅದು ಈಜ್ತಾನೂ ಇರ್ಲಿಲ್ಲ, ಉಸಿರಾಡ್ತಾನೂ ಇರ್ಲಿಲ್ಲ. ತಾರೀಕು ತಕ್ಷಣ ಸ್ಪಾಟ್ಸ್ ಅನ್ನ ಹೊರಗ್ ತೆಗ್ದ. ಪ್ರಯತ್ನ ಪಟ್ಟ, ಅದಕ್ಕೆ ಮಸಾಜ್ ಕೂಡ ಮಾಡಿ ಉಸಿರಾಡಕ್ಕೆ ಸಹಾಯ ಆಗ್ಲಿ ಅಂತ ಗಾಳಿ ಕೂಡ ಊದ್ದ. ಆದ್ರೂ ಸ್ಪಾಟ್ಸ್ ಅಳ್ಳಾಡ್ಲೇ ಇಲ್ಲ, ಏನೂ ಮಾಡ್ಲೇ ಇಲ್ಲ. ತಾರೀಕಿಗೆ ತುಂಬಾ ಭಯ ಆಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ್ನ ಕೂಗ್ದ. ಅವ್ರ ಅಪ್ಪ ಅಮ್ಮ ಓಡ್ ಬಂದು ಅವರು ಕೂಡ ಪ್ರಯತ್ನ ಪಟ್ರು. ಆದ್ರೆ ಸ್ಪಾಟ್ಸು ಸತ್ ಹೋಗಿತ್ತು. ತಾರಿಕ್ಗೆ ನಂಬಕ್ಕೆ ಆಗ್ತಾ ಇರ್ಲಿಲ್ಲ. ಅವನ ಮೀನಿನ ಸ್ನೇಹಿತ ಸ್ಪಾಟ್ಸ್ ಹೊಟ್ಟೋದ. ಯಾಕೆ ಹಿಂಗಾಯ್ತು ಅನ್ನೋದೇ ಅವನ ಯೋಚನೆ. ಗೋಲ್ಡಿ ಹೇಗಿದ್ಯೋ ಏನೋ, ಗೋಲ್ಡಿ ಸರಿಗಿದ್ಯಾ, ಗೋಲ್ಡಿ ಫ್ರೆಂಡ್ ಕೂಡ ಹೊಟ್ಟೋಯ್ತು, ಅದಕ್ಕೆ ಗೋಲ್ಡಿನೂ ತುಂಬಾ ಬೇಜಾರಲ್ಲಿದೆ ಅನ್ನೋದೇ ಅವನಿಗೆ ಯೋಚನೆ. ಮತ್ತೆ ಅವಾಗವಾಗ ಅಳ್ತಾ ಇದ್ದ. ಅವನು ಗೋಲ್ಡಿಗೆ ಊಟ ತಿಂಡಿ ಕೊಟ್ಟು ಅದನ್ನ ನೋಡ್ಕೋತಾ ಇದ್ರು ಅವನ್ಗೇನೋ ಬೇಜಾರು. ಯಾವಾಗೂ ಫಿಶ್ ಬೌಲ್ ಹತ್ರನೇ ಸಮಯ ಕಳೀತಾ ಇದ್ದ. ಗೋಲ್ಡಿಗೇನೋ ಆಗ್ಬಾರ್ದು ಅಂತ. ತಾರೀಕು ಗೋಲ್ಡಿಗೆ ಪ್ರತಿದಿನ ಮರೀದೆರ ಊಟ ಕೊಡ್ತಾ ಇದ್ದ. ಬಟ್ ಆದ್ರೂ ಸ್ಪಾಟ್ಸ್ ಅನ್ನ ಮರಿಲಿಲ್ಲ. ಯಾಕೆ ಸ್ಪಾಟ್ಸ್ ಹೊಟ್ಟೋದ, ಯಾಕೆ ಸತ್ತೋಯ್ತು, ಯಾಕೆ ಕಾಯಿಲೆ ಬಂತು? ಡಾಕ್ಟ್ರು ಎಲ್ಲ ಅವ್ರ ಕೈಲಾಗಿದ್ ಎಲ್ಲ ಮಾಡಿದ್ರು, ಔಷಧಿ ಕೂಡ ಕೊಟ್ರು. ಆದ್ರೂ ಯಾಕೆ ಸರಿ ಹೋಗ್ಲಿಲ್ಲ ಸ್ಪಾಟ್ಸ್ಗೆ? ಗೋಲ್ಡಿಗೂ ಹುಷಾರ್ ತಪ್ಪಿಡತ್ತಾ, ಗೋಲ್ಡಿನೂ ಸತ್ತೋಗತ್ತಾ, ನನ್ನನ್ನು ಬಿಟ್ಟು ಹೊಟ್ಟೋಗತ್ತಾ ಅಂತ ತಾರೀಕ್ ಕೇಳ್ದ. ಇಲ್ಲ, ಆ ತರ ಏನೂ ಇಲ್ಲ, ಗೋಲ್ಡಿ ಹುಷಾರಾಗಿದ್ದಾನೆ, ಅವನ್ಗೇನೂ ಆಗಿಲ್ಲ, ಬದುಕತ್ತೆ ಅಂತ ಅವ್ರ ಅಮ್ಮ ಹೇಳಿದ್ರು. ಸ್ಪಾಟ್ ಸತ್ತೋಗಿದ್ ನನ್ನಿಂದಾನೇನಾ? ನಾನು ಸರಿಯಾಗಿ ನೋಡ್ಕೊಳ್ಲಿಲ್ವಾ? ನಾನು ಚೆನ್ನಾಗಿ ಅದಕ್ಕೆ ಊಟ ಕೊಡ್ಲಿಲ್ವಾ? ನಂದೇ ತಪ್ಪಿರ್ಬೇಕು ಅದಕ್ಕೆ ಕಾಯಿಲೆ ಬಂದಿದ್ದು ಅಂತ ತಾರೀಕು ಅಳ್ತಾ ಹೇಳ್ದ ಅವ್ರ ಅಪ್ಪ ಅಮ್ಮಂಗೆ. ನೀನು ನಿನ್ ಕೈಲಾಗಿದ್ದೆಲ್ಲ ಮಾಡ್ದೆ ಸ್ಪಾಟ್ಸ್ಗೆ, ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೆ, ಜ್ಞಾಪಕ ಇದೆಯಾ? ನೀನ್ ಪ್ರತಿದಿನ ತಪ್ಪದೇರ ಅದಕ್ಕೆ ಊಟ ಕೊಡ್ತಾ ಇದ್ದೆ, ಮತ್ತೆ ಅವಾಗ ಅವರ ಬೌಲನ್ ಕೂಡ ಕ್ಲೀನ್ ಮಾಡ್ತಾ ಇದ್ದೆ. ನೀನ್ ಯಾವತ್ತೂ ಮರಿಲಿಲ್ಲ, ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ, ಇದ್ರಲ್ಲಿ ನಿಂದ ಏನೂ ತಪ್ಪಿಲ್ಲ ಅಂತ ಅವ್ರ ಅಮ್ಮ ಹೇಳಿದ್ರು. ಹಂಗಂದ್ರೆ ಸ್ಪಾಟ್ಸ್ ಗೊತ್ತಿತ್ತಾ ನಾನು ಅವನನ್ನ ಪ್ರೀತಿಸ್ತಿದ್ದೆ, ಅವನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೆ ಅಂತ ತಾರೀಕ್ ಕೇಳ್ದ. ಹೌದು, ಅದಕ್ಕೆ ಗೊತ್ತಿತ್ತು ನೀನ್ ಎಷ್ಟು ಅದನ್ನ ಪ್ರೀತಿಸ್ತಾ ಇದ್ದೆ, ನೀನ್ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೆ ಅಂತ. ಇದ್ರಲ್ಲಿ ನಿಂದ ಏನೂ ತಪ್ಪಿಲ್ಲ. ಪ್ರಾಣಿಗಳು ಮತ್ತೆ ಮನುಷ್ಯರು ಕಾಯಿಲೆ ಬೀಳ್ತಾರೆ, ಇದರಿಂದ ಕೆಲವರು ವಾಸಿ ಆಗ್ತಾರೆ, ಕೆಲವರು ವಾಸಿ ಆಗಲ್ಲ. ಡಾಕ್ಟ್ರು ಅವರ ಪ್ರಯತ್ನ ಅವ್ರು ಮಾಡ್ತಾರೆ, ಒಂದೊಂದ್ಸತಿ ನಾವೇನೂ ಮಾಡಕ್ಕಾಗಲ್ಲ, ಸತ್ ಹೋಗ್ಬಿಡ್ತಾರೆ. ಸ್ವಲ್ಪ ದಿನದ ನಂತರ ತಾರಿಕ್ ಅಂಕಲ್ಲು ಅವನ್ಗೆ ವಿದೇಶದಿಂದ ಫೋನ್ ಮಾಡಿದ್ರು, ಅವನ್ ಮೀನ್ಗಳು ಹೇಗಿದೆ ಅಂತ ಕೇಳಕ್ಕೆ. ತಾರಿಕ್ ಅಳ್ತಾ ಹೇಳ್ದ ಸ್ಪಾಟ್ ಸತ್ ಹೋಯ್ತು ಅಂತ. ಅವಾಗ ಅವ್ರ ಅಂಕಲ್ ಹೇಳಿದ್ರು, ಯೋಚನೆ ಮಾಡ್ಬೇಡ, ನಿನ್ಗಿನ್ನೂ ಗೋಲ್ಡಿ ಇದಾನೆ ತಾನೆ ನಿನ್ ಜೊತೆಗೆ, ನನಗ್ ಗೊತ್ತು ನೀನ್ ಎಷ್ಟು ಅವ್ರನ್ನ ಪ್ರೀತಿಸ್ತಾ ಇದ್ವೆ, ನೋಡ್ಕೋತಾ ಇದ್ದೆ ಅಂತ. ಮುಂದಿನ ತಿಂಗಳು ನಾನ್ ಬಂದಾಗ ಹೋಗಿ ನಾವಿಬ್ರು ಗೋಲ್ಡಿಗೆ ಇನ್ನೊಬ್ಬ ಸ್ನೇಹಿತ ಮೀನನ್ನ ತಗೊಂಬರೋಣ, ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರು. ಸೊ ನಿಧಾನಕ್ಕೆ ತಾರೀಕು ಸ್ಪಾಟ್ಸ್ ಕಳ್ಕೊಂಡಿರೋ ದುಃಖದಿಂದ ಹೊರಗ್ ಬಂದ. ಆದ್ರೆ ಸ್ಪಾಟ್ಸ್ ನ ಮರಿಲಿಲ್ಲ, ಆದ್ರೆ ಗೋಲ್ಡಿನೂ ಚೆನ್ನಾಗಿ ನೋಡ್ಕೋತಾ ಇದ್ದ. ಮತ್ತೆ ಅವರ ಅಂಕಲ್ ಮನೆಗ್ ಬರೋದನ್ನ ಕಾಯ್ತಾ ಇದ್ದ. ಕೇಳಿದ್ರಲ್ಲ ಸ್ಪಾಟ್ಸ್ ಮತ್ತೆ ಗೋಲ್ಡಿ ಕತೆ. ಈ ಕತೆ ತರಾನೇ ನಮ್ಮ ಜೀವನದಲ್ಲೂ ಘಟನೆಗಳು ನಡೆದಿರ್ಬೋದು. ನಮ್ಗೆ ತುಂಬಾ ಹತ್ರವಾದವರು, ಪ್ರೀತಿ ಇರೋರು ಅಥವಾ ನಮ್ಮ ಸಾಕು ಪ್ರಾಣಿಗಳು ನಮ್ಮಿಂದ ದೂರ ಆಗಿರ್ಬೋದು, ಸತ್ ಹೋಗಿರ್ಬೋದು. ಅವಾಗ ತುಂಬಾ ಭಯ ಆಗತ್ತೆ, ಅವ್ರು ವಾಪಸ್ ಬರಲ್ವಲ್ಲ ಅನ್ನೋ ಬೇಜಾರ್ ಕೂಡ ಆಗತ್ತೆ, ಅಳು ಬರುತ್ತೆ. ಅವ್ರು ಬರ್ಲಿ ವಾಪಸ್ಸು, ನಮ್ ಜೊತೆಗಿರ್ಲಿ ಅಂತ ತುಂಬಾ ಆಸೆನೂ ಆಗತ್ತೆ. ತಾರೀಕ್ ಅವ್ರ ಅಮ್ಮ ಹೇಳಿದ್ರಲ್ಲ, ಜ್ಞಾಪಕ ಇದ್ಯಾ? ಇದು ನಮ್ ತಪ್ಪಲ್ಲ, ಕೆಲವು ಸತಿ ಈ ತರ ಘಟನೆಗಳಾಗತ್ತೆ, ಮತ್ತೆ ಅವಾಗ ಕಷ್ಟ ಆಗತ್ತೆ, ದುಃಖ ಕೂಡ ಆಗತ್ತೆ. ತುಂಬಾ ದುಃಖದಿಂದ ಹೊರಗ್ ಬರಕ್ಕೆ ಕೆಲವು ಆಕ್ಟಿವಿಟೀಸ್, ಐಡಿಯಾಸ್ನ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ನಿಮ್ಗೂ ಇರ್ಬೋದು ಬೇಕಾದಷ್ಟು, ಬಟ್ ನಾನು ಕೆಲವು ನಿಮ್ಮ ಹತ್ರ ಹಂಚ್ಕೋತೀನಿ. ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ತರ ದುಃಖ ಆದಾಗ ಅಳು ಬರುತ್ತೆ, ಮತ್ತೆ ಅಳೋದ್ರಲ್ಲಿ ಏನೂ ತಪ್ಪಿಲ್ಲ, ಅಳು ಬರೋದು ಸಹಜ. ಇನ್ನೊಂದು ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
ತುಂಬಾ ದುಃಖ ಆದಾಗ, ಬೇಜಾರಾದಾಗ ಆ ವ್ಯಕ್ತಿ ಅಥವಾ ಸಾಕು ಪ್ರಾಣಿ ಜೊತೆಗೆ ಕಳೆದಿರೋ ಸುಂದರ ಕ್ಷಣಗಳನ್ನ ಜ್ಞಾಪಿಸ್ಕೋಬೇಕು. ಎಷ್ಟು ಖುಷಿ ಇದ್ವಿ, ಎಷ್ಟು ಚೆನ್ನಾಗಿ ಇದ್ವಿ ನಾವು ಅನ್ನೋದನ್ನ ಜ್ಞಾಪಿಸ್ಕೋಬೇಕು. ಅವಾಗ ಖಂಡಿತ ನಮ್ಮ ಮಕ್ಕದಲ್ಲಿ ಒಂದು ನಗು ಬಂದೇ ಬರುತ್ತೆ. ಮತ್ತೆ ತಾರಿಕ್ ಅಮ್ಮ ಹೇಳಿದ್ರು ಇನ್ನೊಂದು ವಿಷಯ ಜ್ಞಾಪಕ ಇದೆಯಾ? ಸ್ಪಾಟ್ಸ್ಗೆ ಗೊತ್ತಿತ್ತು ತಾರಿಕ್ ತುಂಬಾ ಪ್ರೀತಿಸ್ತಾ ಇದ್ದ, ತುಂಬಾ ಅದ್ರ ಬಗ್ಗೆ ಒಲವು ಕಾಳಜಿ ಇತ್ತು, ಅವನ್ ಕೈಲಾಗಿದ್ದೆಲ್ಲ ಪ್ರಯತ್ನ ಪಟ್ಟ ಅಂತ ಸ್ಪಾಟ್ಸ್ಗೆ ಗೊತ್ತಿತ್ತು ಅಂತ ಹೇಳಿದ್ರು. ಮತ್ತೆ ಸ್ಪಾಟ್ಸು ಇವಾಗ ಜೊತೆಗಿಲ್ಲ ಅಂದ ತಕ್ಷಣ ಅಥವಾ ನಮ್ ಇಷ್ಟ ಆಗಿರೋರು ತೀರ್ಕೊಂಡಾದ್ಮೇಲೆ ಸತ್ ಹೋದ್ಮೇಲೆ ನಮ್ಮ ಹತ್ರ ಇಲ್ಲ ಅಂದ ತಕ್ಷಣ ಅವ್ರು ಇಲ್ವೇ ಇಲ್ಲ ಅಂತಲ್ಲ, ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ನೆನಪುಗಳಲ್ಲಿ, ನಮ್ಮ ಹೃದಯದಲ್ಲಿ ಯಾವಾಗೂ ಇರ್ತಾರೆ ಅಂಡ್ ಯಾವಾಗೂ ನಮ್ಮನ್ನ ಪ್ರೀತಿಸ್ತಾರೆ. ಮತ್ತೆ ಹೇಳ ಸ್ಪಾಟ್ಸ್ ಇವಾಗ ಎಲ್ಲಿದ್ದಾನೋ ಏನ್ ಮಾಡ್ತಿದ್ದಾನೋ ಗೊತ್ತಿಲ್ಲ, ಬಟ್ ಮೇ ಬಿ ದೇವ್ರ ಹತ್ರ ಇರ್ಬೋದು, ಸ್ವರ್ಗದಲ್ಲಿ ಅಥವಾ ಆಕಾಶದಲ್ಲಿ ಒಂದು ನಕ್ಷತ್ರ ಆಗಿರ್ಬೋದು, ಅಥವಾ ಒಂದು ಮರ ಆಗಿರ್ಬೋದು, ಒಂದು ಹೂವ ಆಗಿರ್ಬೋದು, ಅವನು ಎಲ್ಲೇ ಇರ್ಬೋದು. ಅಲ್ಲಿಂದ ನೋಡ್ತಾ ತಾರಿಕ್ಗೆ ಹೇಳ್ತಾ ಇರ್ತಾನೆ, ಏ ತಾರಿಕ್, ನೀನ್ ನನ್ನ ಸ್ನೇಹಿತ, ನಾನು ನೀನು ಗೋಲ್ಡಿ ಎಷ್ಟ್ ಚೆನ್ನಾಗಿ ಸಮಯ ಕಳೀತಾ ಇದ್ವಿ ಅಲ್ವಾ, ನನಗ್ ಗೊತ್ತು ನೀನ್ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೆ ಅಂತ, ನಿನ್ಗೆ ಇನ್ನೊಂದು ನಂತರನೇ ಒಬ್ಬ ಸ್ನೇಹಿತ ಮೀನು ಸಿಗ್ಲಿ ಅಂತ ನಾನು ಇಷ್ಟ ಪಡ್ತೀನಿ. ಅವಾಗ ನೀನು ಗೋಲ್ಡಿ ಮತ್ತೆ ಅವ್ನು ಚೆನ್ನಾಗಿ ಆಟ ಆಡ್ಬೋದು ಅಂತ ಹೇಳ್ತಾ ಇರತ್ತೆ. ಸೊ ನಮ್ಗೆ ದುಃಖ ಆದಾಗ, ಬೇಜಾರಾದಾಗ, ನಮ್ಮ ಹತ್ರದವರು ತೀರ್ಕೊಂಡಾಗ ನಾವು ಯಾವಾಗೂ ಅವ್ರ ಜೊತೆಗೆ ಕಳೆದಿರೋ ಅಂತ ಖುಷಿಯಾಗಿರೋ ಅಂತ ಸುಂದರ ಕ್ಷಣಗಳನ್ನ ಜ್ಞಾಪಕ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು. ಆವಾಗ ಅವರು ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ನೆನಪುಗಳಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲೇ ಇರ್ತಾರೆ. ಇದು ನಮ್ಮ ಈ ವಾರದ ಕತೆ. ಹೇಳಿ ಹೇಗಿತ್ತು ಅಂತ ಬರ್ದು ಕಳಿಸಿ ನಮ್ಗೆ. ಮತ್ತೆ ಮುಂದಿನ ವಾರನೂ 11 ಗಂಟೆಗೆ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀವಿ. ಎಲ್ಲರಿಗೂ ಮಕ್ಕಳ ದಿನಾಚರಣೆ, ಮಕ್ಕಳಗೋಸ್ಕರ ಇರೋ ಅಂತ ಈ ತಿಂಗಳು ಶುಭಾಶಯಗಳು. ನಿಮ್ಮ ಸ್ನೇಹಿತರಿಗೂ ಹೇಳಿ, ನಿಮ್ಮ ಕುಟುಂಬದವರಿಗೂ ತಾರಿಕ್ ಗೋಲ್ಡಿ ಕಥೆನ ಹೇಳಿ.